ಹಾಯ್, ನಾನು ನಿಮ್ಮ ಎಕ್ಸೆಲ್ ಗುರು. ಸೊ ಇವತ್ತಿನ ಟಾಪಿಕ್ ಬಂದು ನಮಗೆ ಆವ್ರೇಜ್ 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 ಇಫ್ ಆ್ಯಂಡ್ ಆವ್ರೇಜ್ ಇಫ್ಸ್ ಫಂಕ್ಷನ್. ಓಕೆ, ಅದು ನಾವೇನಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಈಗ ನಿಮ್ಮ ಮ್ಯಾನೇಜರ್ ಬಂದು ಎಷ್ಟು ಸೇಲ್ಸ್ ಆಗಿದೆ ಅದ್ರದ್ದು ಆವ್ರೇಜ್ ಸೇಲ್ಸ್ ಕೊಡು ಅಂತ ಕೇಳಿದಾಗ ನಾವು ಆವ್ರೇಜ್ ಫಂಕ್ಷನ್ ಯೂಸ್ ಮಾಡ್ತೀವಿ. ಈ ಫಂಕ್ಷನ್ ಬಂದು ಎಕ್ಸೆಲ್ 2003 ಆ್ಯಂಡ್ ಎಬೋ ವರ್ಷನಲ್ಲಿ ಅವೈಲೇಬಲ್ ಇರುತ್ತೆ. ಬನ್ನಿ ಎಕ್ಸಾಂಪಲ್ ಜೊತೆ ನೋಡೋಣ. ಇವಾಗ ನನ್ನ ಹತ್ರ ಸೇಲ್ಸ್ ಇದೆ. ಆ ಸೇಲ್ಸ್ಗೆ ನಾನು ಆವ್ರೇಜ್ ಹಾಕಬೇಕು. ಸೊ ಆವ್ರೇಜ್ ಹಾಕ್ತೀನಿ, ಆವ್ರೇಜ್. ಸೊ ರೇಂಜನ್ನು ಸೆಲೆಕ್ಟ್ ಮಾಡ್ಕೊತೀನಿ, ಯಾವ ನಂಬರಿಂದ ಯಾವ ನಂಬರ್ಗೆ ಆವ್ರೇಜ್ ಬೇಕಂತ. ಸೊ ಸೆಲೆಕ್ಟ್ ಮಾಡಿದಾಗ ನನಗೆ ಆವ್ರೇಜ್ ಬಂತು 5281 ಆವ್ರೇಜ್ ಸೇಲ್ಸ್ ಆಗಿದೆ. ಓಕೆನಾ? ಇದು ನಿಮಗೆ ಸಿಂಪಲ್ ಕಂಡೀಷನ್, ಸಿಂಪಲ್ ಕಾನ್ಸೆಪ್ಟ್. ಎಷ್ಟು ಆವ್ರೇಜ್ ಕೊಡು ಅಂತಂದರೆ ಆವ್ರೇಜ್ ಕೊಟ್ಟರೆ. ಅದ್ರ ಮುಂದುವರೆದ ಭಾಗ, ಇವಾಗ ಅವ್ರೇನು ಕೇಳ್ತಾರೆ, ನನಗೆ ಮಂತ್ ವೈಸ್ ಆವ್ರೇಜ್ ಬೇಕು ಅಂತ ಕೇಳ್ತಾರೆ. ಮಂತ್ ವೈಸ್ ಆವ್ರೇಜ್ ಸೇಲ್ಸ್ ಎಷ್ಟಾಗಿದೆ ಅಂತ ಕೇಳಿದಾಗ ಆವಾಗ ನೀವು ಯಾವ ಥರ ಡೇಟಾ ಕೊಡ್ಬೋದು ಅಂತ ಹೇಳಿದ್ರೆ, ಅದಕ್ಕೆ ನೀವು ಆವ್ರೇಜ್ ಇಫ್ ಫಂಕ್ಷನ್ನ ಯೂಸ್ ಮಾಡಿ. ಈ ಫಂಕ್ಷನ್ ಬಂದು ನೀವು ಎಕ್ಸೆಲ್ 2007 ಆ್ಯಂಡ್ ಎಬೋ ವರ್ಷನಲ್ಲಿ ಅವೈಲೇಬಲ್ ಇರುತ್ತೆ. ಓಕೆ, ಸೊ ಇವಾಗ ಇದನ್ನು ನಾನು ಫಂಕ್ಷನ್ ಹಾಕ್ತೀನಿ, ಆವ್ರೇಜ್ ಇಫ್. ಸೊ ಇಲ್ಲಿ ನೀವು ರೇಂಜನ್ನು ಚೂಸ್ ಮಾಡಬೇಕಂದ್ರೆ ಯಾವ ರೇಂಜಲ್ಲಿ ಯಾವ ಕ್ರೈಟೀರಿಯಾ ಇರುತ್ತಲ್ವ ಆ ಕ್ರೈಟೀರಿಯಾದ ರೇಂಜು ಚೂಸ್ ಮಾಡಬೇಕು. ಸೊ ಇವಾಗ ನಾನು ಮಂತನ್ನು ಚೂಸ್ ಮಾಡಿದ್ದೀನಿ, ಮಂತ್ ರೇಂಜು, ನಂತರ ಮಂತನ್ನು ಚೂಸ್ ಮಾಡ್ಕೊತೀನಿ. ಓಕೆ, ಸೊ ಇವಾಗ ಇದು ನೆಕ್ಸ್ಟು ನನಗೆ ಆವ್ರೇಜ್ ಸೇಲ್ಸ್ ಎಷ್ಟಿದೆ ಅಂತ ಬೇಕಲ್ವಾ. ಸೊ ಆವ್ರೇಜ್ ಸೇಲ್ಸ್, ಸೊ ನೀವು ಫಂಕ್ಷನ್ ಹಾಕಬೇಕು. ಇದು ಫಂಕ್ಷನ್ ಆದಮೇಲೆ ಎಂಟರ್ ಹೊಡೆದ್ರೆ ಆವ್ರೇಜ್ ಡೇಟಾ ಬರುತ್ತೆ. ಸೊ ಇಲ್ಲಿ ನಿಮಗೆ ಮಂತ್ ವೈಸ್ ಇದೆಯಾ? ಸೊ ಇಲ್ಲಿ ನಿಮಗೆ ಮಂತ್ ವೈಸು ಏಪ್ರಿಲ್, ಮೇ, ಜೂನ್, ಜುಲೈ ಮಂತ್ ವೈಸ್ ಆವ್ರೇಜ್ ಬಂತು ನಿಮ್ಗೆ. ಓಕೆ, ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ನಿಮ್ಗೆ ಆವ್ರೇಜ್ ಆಗ್ತಾಗ 5281 ಬಂತು. ಸೊ ಇಲ್ಲಿ ಮಂತ್ ವೈಸು ನೀವು ಸ್ಪ್ಲಿಟ್ ಮಾಡಬೇಕಾದ್ರೆ ಬೇರೆ ಬೇರೆ ನಂಬರ್ಸ್ ಇದೆ, ಕರೆಕ್ಟಾ? ಸೊ ಅದು ಮಂತ್ ವೈಸು ಕ್ಯಾಲ್ಕುಲೇಟ್ ಮಾಡಿದಾಗ ನಿಮಗೆ ಆವ್ರೇಜು ಬೇರೆ ಬೇರೆ ತೋರಿಸುತ್ತೆ. ಈಗ ಆವ್ರೇಜ್ ಇಫ್ಸ್. ಸೊ ಇವಾಗ ನಿಮ್ಮ ಹತ್ರ ಏನು ಪ್ರಾಬ್ಲಮ್ ಇತ್ತು ಅಂದರೆ, ಮೊದಲು ನಿಮಗೆ ಒಂದೇ ಕಂಡೀಷನ್ಸ್ ಇತ್ತು. ಓಕೆ, ಮಂತ್ ವೈಸ್ ನಿಮಗೆ ಆವ್ರೇಜ್ ಕೊಡಿ ಅಂತ ಕೇಳಿದ್ರು ನಿಮ್ಮ ಮ್ಯಾನೇಜರ್, ಅದನ್ನು ನೀವು ಕೊಟ್ಟಿದ್ದೀರ. ಇವಾಗ ಮ್ಯಾನೇಜರ್ಗೆ ಇನ್ನೂ ಒಂದು ಡೌಟ್, ಇನ್ನೂ ಡೀಪ್ ಡೈವ್ ಮಾಡಬೇಕು ಅವರು. ಮಂತ್ ವೈಸು ಪರ್ಟಿಕ್ಯುಲರ್ ಸೆಕ್ಟರ್ ಎಷ್ಟು ನನಗೆ ಆವ್ರೇಜ್ ಇದೆ. ಇವಾಗ ಫಾರ್ ಎಕ್ಸಾಂಪಲ್ ಮೇ ಮಂತಲ್ಲಿ ಸೆಕ್ಟರ್ 4ಅಲ್ಲಿ ಏನು ಆವ್ರೇಜ್ ಸೇಲ್ಸ್ ಇದೆ ಅಂತ ಅವರು ಚೆಕ್ ಮಾಡಬೇಕು. ಸೊ ಅದಕ್ಕೆ ನಾವು ಯೂಸ್ ಮಾಡೋ ಫಂಕ್ಷನ್ ಬಂದು ಆವ್ರೇಜ್ ಇಫ್ಸ್ ಅಂತ. ಓಕೆ, ಇದು ನಿಮಗೆ 2007 ಆ್ಯಂಡ್ ಎಬೋ ವರ್ಷನಲ್ಲಿ ಅವೈಲೇಬಲ್ ಇರುತ್ತೆ. ಇವಾಗ ಫಂಕ್ಷನ್ ಬಂದು ಆವ್ರೇಜ್ ಇಫ್ಸ್. ಸೊ ಆವ್ರೇಜ್ ಇಫ್ಸಲ್ಲಿ ನೀವು ಮೊದಲು ಯಾವ ಡೇಟಾನ ಆವ್ರೇಜ್ ಮಾಡಬೇಕು, ಫಸ್ಟು ಆ ರೇಂಜನ್ನು ಚೂಸ್ ಮಾಡಬೇಕು. ಓಕೆ, ನಂತರ ಕ್ರೈಟೀರಿಯಾ 1, ಕ್ರೈಟೀರಿಯಾ 2. ಸೊ ಇವಾಗ ಇಲ್ಲಿ ನಾನು ಮಂತ್ ಕ್ರೈಟೀರಿಯಾ ಚೂಸ್ ಮಾಡಬೇಕು. ಸೊ ಮಂತ್ ಹಾಕೊತೀನಿ, ಮಂತನ್ನು ಚೂಸ್ ಮಾಡ್ತೀನಿ, ಇದು ಮೇ ಮಂತ್. ಓಕೆ, ನಂತರ ಸೆಕ್ಟರ್ ಇದೆ, ನನಗೆ ಡಿಫ್ರೆಂಟ್ ಸೆಕ್ಟರ್ ಇದೆ. ಸೆಕ್ಟರ್ ವೈಸ್ ನಂಗೆ ಆವ್ರೇಜ್ ಬೇಕಲ್ವಾ. ಸೊ ಅದಕ್ಕೆ ನಾನೇನು ಮಾಡ್ತೀನಿ, ಸೊ ನಾನಿಲ್ಲಿ ಸೆಕ್ಟರ್ನ ಚೂಸ್ ಮಾಡ್ಕೊತೀನಿ. ಸೊ ಇಲ್ಲಿ ಸೆಕ್ಟರ್ ವೈಸ್ ಚೂಸ್ ಮಾಡ್ಕೊಂಡೆ ಅಲ್ವಾ. ಸೊ ಇವಾಗ ಎಂಟರ್ ಹೊಡೆದ್ರೆ ನನಗೆ ಪರ್ಟಿಕ್ಯುಲರ್ ಮೇ ಮಂತಲ್ಲಿ ಸೆಕ್ಟರ್ 4ಅಲ್ಲಿ ನಿಮಗೆ ಈ ಡೇಟಾ ಬರುತ್ತೆ. ಸೊ ಇವಾಗ ಇಲ್ಲಿ ಸೆಕ್ಟರ್ 1 ಆವ್ರೇಜ್ ಚೇಂಜ್ ಆಯಿತು, ಸೆಕ್ಟರ್ 2 ಆವ್ರೇಜ್ ಚೇಂಜ್ ಆಯಿತು. ಸೊ ಮಂತ್ ವೈಸ್ ನೀವು ಚೇಂಜ್ ಮಾಡಿದ್ರೂ ಇದು ಆಟೋಮೆಟಿಕ್ಕಾಗಿ ಬರುತ್ತೆ. ಓಕೆ, ಸೊ ಇದು ಫಂಕ್ಷನ್ ಆವ್ರೇಜ್ ಇಫ್ಸ್ ಅಂತ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಾಮೆಂಟ್ಸ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಧನ್ಯವಾದಗಳು.